ಒಡನಾಡಿ ಸೇವಾ ಸಂಸ್ಥೆ ಬಹಳ ಪ್ರಮುಖವಾದಂತಹ ಪ್ರತ್ಯಕ್ಷ ಸಾಕ್ಷಿಯೊಬ್ಬರನ್ನ SIT ಸಹಾಯವಾಣಿಯ ಅಧಿಕಾರಿಗಳಿಗೆ ಪರಿಚಯ ಮಾಡಿಕೊಟ್ಟಿದ್ದೇವೆ. ಒಂದೇ ರೀತಿಯ ಗುಂಪು ಕೆಲಸ ಮಾಡ್ತಾ ಇದೆ ಅಂತ ಅರ್ಥ. ಅದ್ರ ಜೊತೆಯಲ್ಲಿ ಯಾರೋ ಒಬ್ಬರೇ ಇದರ ಪ್ಲಾನರ್ ಕೂಡ ಆಗಿದ್ದಾರೆ ಅಂತಾನೆ ಅರ್ಥ. ಬಹುದೊಡ್ಡ ಮತ್ತು ಸ್ಫೋಟಕ ವಿಚಾರ ಏನಂದ್ರೆ, ಸೋಮವಾರ ಮಹತ್ವದ ಸಾಕ್ಷಿ ಮತ್ತು ದಾಖಲೆಗಳು ಸಿಕ್ಕಿರುವಂಥದ್ದು SIT ಟೀಮ್ಗೆ. ಒಂದು ಏನು, ಎರಡನೇ ದೂರುದಾರ ಅಂತ ಬಂದಿದ್ರು ಜಯಂತ್ ಅವರು SITಗೆ ದೂರು ಕೊಡೋಕೆ ಹೋದ್ರು. ಆನಂತರದಲ್ಲಿ ಅವರು ಬೆಳ್ತಂಗಡಿ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ರು. ಆನಂತರದಲ್ಲಿ ಅವರ ಬಳಿ ಇದ್ದಂತಹ ಒಂದಷ್ಟು ದಾಖಲೆಗಳನ್ನು ಸಬ್ಮಿಟ್ ಮಾಡಿದ್ದಾರೆ. ಇದು ಒಂದು ಕಡೆ ಆದರೆ, 9ನೇ ಉತ್ಖನನದ ಜಾಗದಲ್ಲಿ ಮಹತ್ವದ ದಾಖಲೆಗಳು, ಮಹತ್ವದ ಸಾಕ್ಷಿಗಳು ಸಿಕ್ಕಿವೆ, ಅಸ್ಥಿಪಂಜರ ಸಿಕ್ಕಿರುವಂತಹ ಸಾಧ್ಯತೆ ಇದೆ ಅನ್ನೋದನ್ನ ಈ ಹಿಂದೆ ಕೂಡ ನಾನು ನಿಮ್ಗೆ ಹೇಳಿದ್ದೆ. BLR ಪೋಸ್ಟ್ ಅಂತ ಒಂದು ಇಂಗ್ಲಿಷ್ ವೆಬ್ಸೈಟ್ ಇದೆ. ಅದು SIT ತನಿಖೆ ರಚನೆ ಆದಾಗಿನಿಂದ ಇಲ್ಲಿಯ ತನಕ ಅದು ಹೇಳಿದ್ದನ್ನ ಎಲ್ಲ ಮಾಧ್ಯಮಗಳು ಒಂದು ದಿನದ ನಂತರ ದೊಡ್ಡದಾಗಿ ಬ್ರೇಕಿಂಗ್ ಹಾಕಿ ಸುದ್ದಿ ಮಾಡಿದ್ವು. 6ನೇ ಸ್ಪಾಟಲ್ಲಿ ಅಲ್ಲಿ ಅಸ್ಥಿಪಂಜರ ಸಿಕ್ಕಿತ್ತು ಅನ್ನೋದನ್ನ ಫಸ್ಟ್ ಒಂದಿನಕ್ಕೆ ಮುಂಚೆ ಹೇಳಿದ್ದು BLR ಪೋಸ್ಟ್. ಅದಕ್ಕೂ ಮುಂಚೆ ಹರಿದ ಕೆಂಪು ರವಿಕೆ ಸಿಕ್ಕಿತ್ತು ಅನ್ನುವಂಥದ್ದನ್ನ BLR ಪೋಸ್ಟ್ ಹೇಳಿ ಒಂದು ದಿನ ಆದಮೇಲೆ ಮತ್ತೆ ಸುದ್ದಿ ವಾಹಿನಿಗಳಲ್ಲಿ ದೊಡ್ಡದಾಗಿ ಮಾರನೇ ದಿನ ಬ್ರೇಕಿಂಗ್ ಹಾಕ್ಕೊಂಡ್ರು. ಇದೀಗ ಅದೇ ವೆಬ್ಸೈಟ್ ಅತ್ಯಂತ ಸ್ಪಷ್ಟವಾಗಿ ಹೇಳಿರುವಂಥದ್ದು, ಧರ್ಮಸ್ಥಳ ಕ್ರೈಮ್ಸ್, SIT ಫೈಂಡ್ಸ್ ಮಲ್ಟಿಪಲ್ ಸ್ಕೆಲಿಟನ್ ರಿಮೈನ್ಸ್ ಇನ್ ಸರ್ಪ್ರೈಸ್ ಸ್ಪಾಟ್ ಅಂತ ಒಂದು ಹೆಡರ್ ಹಾಕಿ ಒಂದು ಸ್ಟೋರಿಯನ್ನ ಮಾಡಿದ್ದಾರೆ. ಅದರಲ್ಲಿ ಹೇಳ್ತಾರೆ, 9ನೇ ಸ್ಪಾಟ್ ಏನು ಭೀಮ ಗುರುತಿಸಿದ್ರು ಅನಾಮಿಕಾ, ಆ ಜಾಗಕ್ಕೆ ಹೋದಾಗ ಒಂದು ಸರ್ಪ್ರೈಸ್ ಅನ್ನೋ ರೀತಿಯಲ್ಲಿ ನೀವಿಲ್ಲಿ ತೋಡಬೇಡಿ, ಬನ್ನಿ ಇನ್ನೊಂಚೂರು ಮುಂದೆ ಕರ್ಕೊಂಡು ಹೋಗ್ತೀನಿ ಅಂತ 100 ಮೀಟರ್ ಅಂತರದಲ್ಲಿ ಒಂದು ಗುಡ್ಡದ ಮೇಲೆ ಕರ್ಕೊಂಡು ಹೋಗಿದ್ರಂತೆ ಭೀಮ. ವಿಶೇಷ ಅಂದರೆ ಇದಕ್ಕೆ ಪೂರಕ, ಯಾಕಂದರೆ ಅಧಿಕೃತವಾಗಿ SIT ಏನನ್ನು ಹೇಳೋದಿಲ್ಲ ಬಿಡಿ, ಆದರೆ ಇದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ SIT ತನಿಖಾ ತಂಡ ಏನು ಉತ್ಖನನ ಮಾಡ್ತಿದೆ ಅಲ್ಲಿಗೆ ಒಂದು ಅಗಿಯುವಂತಹ ಪ್ರಕ್ರಿಯೆ ಶುರುವಾಗಿ 1.5-2 ಗಂಟೆಯ ನಂತರ ಉಪ್ಪಿನ ಮೂಟೆಗಳು ಬಂದವು. ಯಾಕೆ ಉಪ್ಪಿನ ಮೂಟೆಗಳನ್ನು ತಂದರು? 6ನೇ ಸ್ಪಾಟಲ್ಲೂ ಕೂಡ ಅಸ್ಥಿಪಂಜರ ಸಿಗೋಕ್ಕೂ ಮುಂಚೆ ಉಪ್ಪಿನ ಮೂಟೆಗಳನ್ನು ತರಿಸ್ಕೊಂಡಿದ್ರು. ಎಲ್ಲೋ ಒಂದು ಕಡೆ ಸೋಮವಾರ ಆರಂಭದಲ್ಲೇ ಸಾಕಷ್ಟು ಅಂದರೆ ಈ ಹಿಂದಿನಕ್ಕಿಂತ ಹೆಚ್ಚು ಅಸ್ಥಿಪಂಜರಗಳು ಸಿಕ್ಕಿರುವಂತಹ ಸಾಧ್ಯತೆಗಳಿದೆ ಅನ್ನೋದನ್ನ ಆ BLR ಪೋಸ್ಟ್ ಕೂಡ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಿದೆ. ಇದು ಒಂದು ಕಡೆ ನೋಡಿ, ಆರಂಭದಲ್ಲೇ ನೀವು ಒಬ್ಬರ ವಿಡಿಯೋವನ್ನು ನೋಡಿದ್ರಿ. ಈ ಮುರುಘಾ ಮಠದ ಶ್ರೀಗಳೇನಿದ್ರು ಅವರ ವಿಚಾರವಾಗಿ ಬಂದಂತಹ ಗಂಭೀರ ಆರೋಪ, ಆನಂತರ ಅದೊಂದು ತಾರ್ಕಿಕ ಅಂತ್ಯ ಕಂಡಿದ್ದು, ಇವೆಲ್ಲಕ್ಕೂ ಬಹುಮುಖ್ಯ ಕಾರಣವಾಗಿದ್ದು ಅಲ್ಲಿ ನೊಂದು ಬೆಂದು ನರಳಿ ಚಿತ್ರಹಿಂಸೆಯನ್ನು ಕಂಡಂತಹ ಇಬ್ಬರು ಹೆಣ್ಣು ಮಕ್ಕಳ ಜೊತೆಯಲ್ಲಿ ನಿಂತು ಗಟ್ಟಿಯಾಗಿ ನಿಂತು ನ್ಯಾಯ ಕೊಡಿಸುವಂತಹ ಕೆಲಸ ಮಾಡಿದ್ದು ಒಡನಾಡಿ ಸಂಸ್ಥೆ. ಧರ್ಮಸ್ಥಳ ಕೇಸ್ಗೂ ಕೂಡ ಒಡನಾಡಿ ಸಂಸ್ಥೆ ಬಂದಿದೆ ಅಂದರೆ ಒಡನಾಡಿ ಸಂಸ್ಥೆ ಸುಮ್ಮನೆ ಬರೋದಿಲ್ಲ. ಎಲ್ಲೋ ಒಂದು ಕಡೆ ಇದು ಸತ್ಯ ಇರಬಹುದು, ಭೀಮ ಹೇಳ್ತಿರುವಂಥದ್ದು ಸತ್ಯ ಇರಬಹುದು ಅನ್ನುವಂತಹ ಆಧಾರದ ಮೇಲೆ, ನಂಬಿಕೆ ಮೇಲೆ, ವಿಶ್ವಾಸದ ಮೇಲೆ ಒಡನಾಡಿ ಸಂಸ್ಥೆ ಕೂಡ ಎಂಟ್ರಿ ಕೊಟ್ಟಿದೆ. ಬರೆದಿಟ್ಕೊಳ್ಳಿ, ನ್ಯಾಯ ಸಿಗುವಂತಹ ಸಾಧ್ಯತೆ 99% ಇರುತ್ತೆ. ಅವ್ರು ಹೇಳ್ತಾರೆ, ನಾವು ಜೀವಂತ ಸಾಕ್ಷಿಯನ್ನು SIT ತನಿಖಾ ತಂಡದ ಮುಂದೆ ಸಬ್ಮಿಟ್ ಮಾಡ್ತೀವಿ. ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಅವರು ನೇರವಾಗಿ ಹೇಳಿದ್ದಾರೆ, ನಾವು ಕರ್ಕೊಂಬಂದು ಸಬ್ಮಿಟ್ ಮಾಡ್ತೀವಿ. ಈಗಾಗಲೇ ಒಂದು ಹಂತಕ್ಕೆ ಫೋನ್ ಮೂಲಕ ಅವ್ರ ಜೊತೆಲಿ ಮಾತಾಡಿಸಿದ್ದೀವಿ. ಹಾಗಿದ್ರೆ ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಅವರು ಹೇಳ್ತಿರುವಂತಹ ಸಾಕ್ಷಿ ಅದು ಸಂತ್ರಸ್ತೆ ಇರಬಹುದಾ ಅಥವಾ ದೂರುದಾರ ಬರೀ ಸಾಕ್ಷಿದಾರ ಇರಬಹುದಾ? ಇದು ಬಹುಮುಖ್ಯ ಆಗತ್ತೆ. ಯಾಕಂದರೆ ಅವರು ನೇರವಾಗಿ ಹೇಳಿದ್ದಾರೆ, ಅವರ ಬಳಿ ಒಂದಷ್ಟು ಸಾಕ್ಷಿ ಇದೆ, ದಾಖಲೆ ಇದೆ. ಆ ಕಾರಣಕ್ಕೋಸ್ಕರ SIT ತನಿಖಾ ತಂಡದ ಮುಂದೆ ಅವರನ್ನು ಸಬ್ಮಿಟ್ ಮಾಡ್ತೀವಿ. ಜೊತೆಲಿ ಅವರೊಂದು ಮಾತನ್ನು ಹೇಳ್ತಾರೆ, ಈ ತನಿಖೆಗೆ ಯೋಗ್ಯರಲ್ಲದವರನ್ನ ಟೀಮಲ್ಲಿ ಇಟ್ಕೋಬೇಡಿ, ಕಿತ್ತು ಬಿಸಾಕಿ. ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಅವರು ಹೇಳಿರುವಂಥದ್ದು. ಜೊತೆಲಿ ಅವ್ರು ಹೇಳ್ತಾರೆ, ಒಬ್ಬ ಅನಾಮಿಕ ಸಾಕ್ಷಿದಾರನನ್ನ, ಭೀಮನನ್ನ ಯಾರೋ ಹೆದರಿಸ್ತಾರೆ ಅಂದರೆ ಆ ತನಿಖಾ ತಂಡದಲ್ಲಿ ಇರೋದಕ್ಕೆ ಅವರು ಅರ್ಹರಲ್ಲ. ಅಂಥವ್ರನ್ನ ಹೊರಗಿಟ್ರೆ SIT ತನಿಖಾ ತಂಡದ ಮೇಲೆ ಇನ್ನಷ್ಟು ನಂಬಿಕೆ ಮತ್ತು ವಿಶ್ವಾಸ ಬರುತ್ತೆ. ಆ ಕೆಲಸವನ್ನು ಮೊದಲು ಮಾಡಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಯಲ್ಲಿ ಈಗ ಜೀವಂತ ಸಾಕ್ಷಿ ಯಾರಿದ್ದಾರೆ ಅವರನ್ನು ಕರ್ಕೊಂಬರ್ತೀವಿ ಅಂತ ಹೇಳ್ತಿದ್ದಾರೆ. ಅಲ್ಲಿಗೆ ಒಂದು ಪಕ್ಕ ಆಗುತ್ತೆ, ಭೀಮ ಹೇಳಿದ್ದು ನಿಜ ಇದೆ, ಆ ನಂಬಿಕೆ, ಆ ವಿಶ್ವಾಸದ ಆಧಾರದ ಮೇಲೆ ಒಂದಷ್ಟು ಜನ ಸಾಕ್ಷಿದಾರರು ಬರ್ತಿದ್ದಾರೆ.
ಜಯಂತ್ ಅವರು ನೇರವಾಗಿ ಹೋದರು SIT ಟೀಮ್ ಮುಂದೆ. ಅದು ನಮ್ಮ ಸುಪರ್ದಿಗೆ ಬರೋದಿಲ್ಲ, ನೀವು ಬೆಳ್ತಂಗಡಿ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿ ಅಂತ ಏನೋ ಹೇಳಿದ್ದಾರೆ ಅನ್ನುವಂತಹ ಚರ್ಚೆ ನಡೀತಿದೆ. ಒಂದು ಸುದ್ದಿವಾಹಿನಿಗೆ ಖುದ್ದು ಜಯಂತ್ ಅವರು ಆ ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರೆ. ಆದರೆ ಅಲ್ಲಿ ಏನು ವ್ಯತ್ಯಾಸಗಳಾಗಿದೆ ಬೇರೆಯದ್ದು. ಆದರೆ ಸಹಾಯವಾಣಿ ಇರುವಂಥದ್ದೇನು, ಅಲ್ಲಿ ಸಲಹೆಗಳನ್ನು ಸ್ವೀಕರಿಸೋದಕ್ಕೆ ಮತ್ತು ದೂರುಗಳನ್ನು ಸಂಗ್ರಹಿಸೋದಕ್ಕೆ ಅಂತ ನಾವೆಲ್ಲ ಅಂದುಕೊಂಡಿದ್ವಿ. ಆದರೆ SIT ಟೀಮ್ ಏನೇ ದೂರುಗಳನ್ನಿದ್ರೂ ಸ್ಥಳೀಯ ಸ್ಟೇಷನ್ನಲ್ಲಿ, ಅಲ್ಲಿಗೆ ಬೆಳ್ತಂಗಡಿ ಸ್ಟೇಷನ್ನಲ್ಲಿ ಲಾಡ್ಜ್ ಮಾಡಿ ಅನ್ನೋದನ್ನು ಹೇಳಿದ್ದಾರೆ. ಆ ಕಾರಣಕ್ಕೋಸ್ಕರನೇ ದೂರನ್ನು ಎಡಿಟ್ ಮಾಡಿ ನಾನು ಈಗ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ನಲ್ಲಿ ದೂರನ್ನು ದಾಖಲಿಸಿದ್ದೀನಿ ಅನ್ನೋದನ್ನು ಜಯಂತ್ ಅವರು ಹೇಳ್ತಿದ್ದಾರೆ. ಇವೆಲ್ಲದರ ಮಧ್ಯೆ ಇವತ್ತು ಮಹತ್ವದ ಸಾಕ್ಷಿ ಅಸ್ಥಿಪಂಜರಗಳು ಸಿಕ್ಕಿವೆ ಅನ್ನುವಂಥದ್ದೇನಿದೆ ಅದು ಮುಖ್ಯ ಆಗತ್ತೆ. ಯಾಕಂದರೆ ಜಯಂತ್ ಅವರು ಹೇಳ್ತಿರುವಂಥದ್ದೇನು, 12-13 ವರ್ಷದ ಹುಡುಗಿ, ಶಾಲಾ ಬಾಲಕಿ, ಆಕೆಯನ್ನು ಪೋಸ್ಟ್ ಮಾರ್ಟಮ್ ಮಾಡದೆ ಪೊಲೀಸರು ಹೂತಾಕಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಮಾಡ್ತಿದ್ದಾರೆ. ಅದು ಕಲ್ಲೇರಿ ಪೆಟ್ರೋಲ್ ಬಂಕ್ ಅಂತ ಸಿಕ್ಕಿದ್ದಂತಹ ಏನು ಆ ಬಾಲಕಿಯ ಶವನೋ ಅಥವಾ ಇದು ಬೇರೆ ಕೇಸೋ? ಯಾಕಂದರೆ ಇವರು ಹೇಳ್ತಿರುವಂತಹ ದಾಟಿ ನೋಡಿದ್ರೆ ಇದು ಬೇರೆ ಕೇಸ್ ಆದಂತೆ ಕಾಣ್ತಿದೆ. ಯಾಕಂದರೆ ಕೊಳೆತ ರೀತಿಯಲ್ಲಿತ್ತು, ಕೊಳೆತ ಸ್ಥಿತಿಯಲ್ಲಿ ಸಿಕ್ಕಂತಹ ಆ ಪುಟ್ಟ ಬಾಲಕಿಯ, ಶಾಲಾ ಬಾಲಕಿಯ ಹೆಣವನ್ನು ಪೋಸ್ಟ್ ಮಾರ್ಟಮ್ ಮಾಡದೆ ಹೂತಾಕಿದ್ದಾರೆ. ಆ ಜಾಗ ತೋರಿಸ್ತೀನಿ, ನನ್ನ ಹತ್ರ ಎಲ್ಲ ದಾಖಲೆ ಇದೆ, ಸಂಬಂಧಪಟ್ಟ ಅವತ್ತಿನ ಅಧಿಕಾರಿಗಳು ಯಾರಿದ್ರು ಅವರನ್ನು ಕರೆಸಿ ತನಿಖೆ ಮಾಡಿಸಿ ಅಂತ ಹೇಳ್ತಿದ್ದಾರೆ. ಒಂದಂತೂ ಪಕ್ಕ ಆಗಿದೆ, ಸೋಮವಾರ SIT ಅಧಿಕೃತವಾಗಿ ಹೇಳಿಲ್ಲ, ಗೌಪ್ಯವಾಗಿಡ್ತಿದೆ. ಸೋಮವಾರ ಬಹುಪಾಲು ಭಾಗಶಃ ಅಸ್ಥಿಪಂಜರ ಸಿಕ್ಕಿದೆ. ಉಪ್ಪಿನ ಮೂಟೆಗಳು ಹೋಗಿರುವಂಥದ್ದು ಅದಕ್ಕೆ ಪೂರಕ ಸಾಕ್ಷಿ. ಒಡನಾಡಿ ಸಂಸ್ಥೆನೇ ಬಂದು ಈಗ ಈ ಕೇಸ್ಗೆ ಎಂಟ್ರಿ ಕೊಡ್ತಿದೆ, ಒಂದು ಸಾಕ್ಷಿದಾರನನ್ನು, ಜೀವಂತ ಸಾಕ್ಷಿದಾರನನ್ನು ಕರ್ಕೊಂಬಂದು ನಿಲ್ಲಿಸ್ತಿದೆ ಅನ್ನೋದಾದರೆ ನ್ಯಾಯ ಸಿಗುವಂತಹ ಸಾಧ್ಯತೆ ಹೆಚ್ಚು. ಒಡನಾಡಿ ಸಂಸ್ಥೆ ಬಂದಿರೋ ಒಂದು ವಿಚಾರವಾಗಿ ನ್ಯಾಯ ಸಿಗುತ್ತೆ ಅನ್ನುವಂತಹ ನಂಬಿಕೆ ನಿಮಗೆ ಬರೋದಿಲ್ವಾ? 11ನೇ ಸ್ಪಾಟಲ್ಲಿ ಉಪ್ಪಿನ ಮೂಟೆಗಳು ಬಂದವು, ಅವನ್ನೆಲ್ಲ ಮಾಧ್ಯಮದವರು ನೋಡಿದರೆ, ಕೆಲವು ವರದಿಗಾರ ಸ್ನೇಹಿತರು ಕೂಡ ಹೇಳಿದ್ರು ಏನೋ ಡೌಟ್ ಹೊಡಿತಿದೆ, ಇವತ್ತು ಸಿಕ್ಕಿರುವಂತಹ ಸಾಧ್ಯತೆ ಇದೆ ಅನ್ನೋದನ್ನು ಹೇಳಿದ್ದಾರೆ. BLR ಪೋಸ್ಟ್ ಕೂಡ ಅದನ್ನೇ ಸಾರಿ ಹೇಳ್ತಿದೆ. BLR ಪೋಸ್ಟ್ ಫಸ್ಟ್ ಹೇಳ್ತಿದೆ, ಬರೆದಿಟ್ಕೊಳ್ಳಿ, ಬೇಕಾದ್ರೆ ನೀವೇ ಚೆಕ್ ಮಾಡ್ಕೊಳ್ಳಿ. ಅದು ಹೇಳಿ ಮಾರನೇ ದಿನ ನಮ್ಮ ಬಹುದೊಡ್ಡ ಸುದ್ದಿ ಮಾಧ್ಯಮಗಳು ದೊಡ್ಡದಾಗಿ ಬ್ರೇಕಿಂಗ್ ಹಾಕಿ ನಮ್ಮಲ್ಲಿ ಮಾತ್ರ ಅಂತ ಹೇಳೋ ಮೂಲಕ ಒಂದು ವಿಚಾರವನ್ನು, ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾರೆ. ಭಾಗಶಃ ಸೋಮವಾರ ಆರಂಭದಲ್ಲೇ ಕೆಲವು, ಒಂದಲ್ಲ ಕೆಲವು ಅಸ್ಥಿಪಂಜರಗಳು ಸಿಕ್ಕಿವೆ. ಸಿಕ್ಕಿರೋ ಅಸ್ಥಿಪಂಜರಗಳು ಅಷ್ಟಕ್ಕೆ ಹೇಳ್ತಿಲ್ಲ, ಸುಮಾರು 2-3 ವರ್ಷ ಹಿಂದಿನದ್ದು ಅನ್ನುವಂತಹ ಮಾಹಿತಿಯನ್ನು ಕೂಡ ಅಲ್ಲಿ ಸ್ಪಾಟಲ್ಲಿರುವಂತಹ ಪರಿಣತರು ಹೇಳ್ತಿದ್ದಾರೆ. ಅಲ್ಲಿಗೆ ಒಂದು ಸಾಕ್ಷಿ ಸಿಕ್ತಿಲ್ಲ, 1ರಿಂದ 6 ತನಕ ಒಂದೇ ಕಡೆ ಸಿಕ್ಕಿದ್ದು, 6ರಿಂದ 10 ತನಕ ಮತ್ತೆಲ್ಲೂ ಸಿಗಲಿಲ್ಲ, ಬರೀ ಖರ್ಚೀಫು ಈಗೆಲ್ಲ ಮಾತಾಡ್ತಿದ್ರಲ್ಲ, ಇಂಥವರ ಬಾಯಿ ಮುಚ್ಚಿಸುವುದಕ್ಕಾದ್ರೂ SIT ಒಂದು ಸಣ್ಣ ಪ್ರೆಸ್ ಮೀಟ್ ಮಾಡಿ ಏನಾಗ್ತಿದೆ ಅನ್ನುವಂಥದ್ದೊಂದು ಜನರ ಗಮನಕ್ಕೆ ತರದೆ ಹೋದರೆ, ಯಾಕಂದರೆ ಜನ ಆಕ್ರೋಶದಿಂದ ಇದ್ದಾರೆ, ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಅಂತ ಬಯಸ್ತಿದ್ದಾರೆ. ಸೌಜನ್ಯ, ಅನನ್ಯ ಭಟ್, ವೇದವಲ್ಲಿ ಅಮ್ಮ ಅಥವಾ ಪದ್ಮಲತಾ ಅವರು ಈ ಎಲ್ಲ ಕೇಸುಗಳ ವಿಚಾರ ಕೇಳಿ ಅವರಿಗೆ ಬೇಸರ ಆಗಿದೆ. ಅತ್ಯಂತ ನೀಚವಾಗಿ, ಪೈಶಾಚಿಕವಾಗಿ ದೌರ್ಜನ್ಯಕ್ಕೊಳಪಡಿಸಿ ಅವರನ್ನು ಕೊಂದಿರೋ ರೀತಿಗಳಿದಾವಲ್ಲ, ಮೋಡೆಸ್ ಆಪರೆಂಡಿ, ಅದು ಒಂದೇ ರೀತಿ ಇದೆ. ಸ್ಟ್ಯಾನ್ಲಿ ಅವರು, ಒಡನಾಡಿ ಸ್ಟ್ಯಾನ್ಲಿ ಅವರು ಅತ್ಯಂತ ಸ್ಪಷ್ಟವಾಗಿ ಹೇಳಿದಂತಹ ಒಂದು ಸಂಗತಿ ನಿಮಗೆ ನೆನಪು ಮಾಡಿಕೊಡ್ಬೇಕು, ಇದು ಮೋಡೆಸ್ ಆಪರೆಂಡಿ ಒಂದೇ ರೀತಿ ಇದೆ, ಪ್ಲಾನರ್ ಒಬ್ಬನೇ ಇರುವಂತಹ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಹಾಗಿದ್ರೆ ಆ ಪ್ಲಾನರ್ ಒಬ್ಬನೇ ಅನ್ನೋದಾದರೆ ಅವನು ಯಾರು? ಆ ಜಾಗದಲ್ಲಿ ಪವಿತ್ರ ಜಾಗ, ಎಲ್ರಿಗೂ ಒಂದು ವಿಶ್ವಾಸ, ನಂಬಿಕೆ ಇದೆ, ಶ್ರದ್ಧಾ ಕೇಂದ್ರ, ಅಂತಹ ಜಾಗದಲ್ಲಿ ಇಂತಹ ಕಟುಕ ಯಾರು? ಯಾಕಂದರೆ ಸತ್ಯಾಸತ್ಯತೆ ಬಂದಿಲ್ಲ, ಆದರೆ ಆಗಿದೆ ಅನ್ನುವಂತಹ ಅನುಮಾನಗಳು ಜೋರಾಗಿ ಕೇಳಿಸ್ತಿವೆ. ಆಗಿಲ್ಲ ಅನ್ನುವಂಥವ್ರು ತುಂಬ ಕಡಿಮೆ ಜನ ಇದ್ದಾರೆ, 3-4% ಜನ ಇದ್ದಾರೆ. ಆದರೆ 96-97% ಜನ ಆಗಿದೆ ಅನ್ನೋದನ್ನೇ ಅಲ್ಲಿನವರು ಹೇಳ್ತಿದ್ದಾರೆ. ಹಾಗಿದ್ರೆ ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಅವರು ಹೇಳ್ತಿದ್ರೆ ಒಂದೇ ರೀತಿಯ ಮೋಡೆಸ್ ಆಪರೆಂಡಿ ಇದೆ, ಪ್ಲಾನರ್ ಒಬ್ಬನೇ ಇದ್ದಂಗಿದ್ದಾನೆ. ಯಾರಿರಬಹುದು ಆ ಕಟುಕ, ವಿಕೃತ, ನೀಚ, ಆ ಕೊಲೆಗಡುಕ? ಕಮೆಂಟ್ ಮಾಡಿ.